ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡೋ ಅಗತ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪ್ರೆಸೆಂಟ್ ಸಿಚುವೇಶನ್ಗೆ ಸಂಬಂಧಪಟ್ಟ. ಇದನ್ನು ನಿಮ್ಮ ನೋಡ್ರಿ, ಸಿದ್ದರಾಮಯ್ಯನವರು ಒಬ್ಬ ಅನುಭವಿ ರಾಜಕಾರಣಿ. ಸುಮ್ಮನೆ ಇವೆಲ್ಲ ದೇಶ ಇದ್ದರೆ ನಾವ್ಯಾರು ದೇಶಕ್ಕಿಂತ ದೊಡ್ಡವರಲ್ಲ. ಖರ್ಗೆ ಸಾಹೇಬ್ರಂಥವರೇನೆ ಯಾವ ರೀತಿ ಹೇಳಿದ್ದಾರೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅವರು ಇಷ್ಟೊಂದು ನನಗೆ ನಿರೀಕ್ಷೆ ಇರಲಿಲ್ಲ. ಇದು ಸಿದ್ದರಾಮಯ್ಯನವ್ರು ಮಾತಾಡಿದ್ದಾರೆ, ಇನ್ನೊಬ್ರು ಮಾತಾಡಿದಾರೋ ಗೊತ್ತಿಲ್ಲ ನನಗೆ. ಅನಾವಶ್ಯಕವಾಗಿ ದೇಶಕ್ಕೆ, ದೇಶದ ಮಂಡಿಗೆ, ಭಾರತ ಮಾತೆಗೆ ನಾವು ಅಪಚಾರ ಮಾಡ್ತಕ್ಕಂಥದ್ದು, ನಾವು ಎಷ್ಟೇ ದೊಡ್ಡವರಾದರೂ ಭಾರತ ಮಾತೆ ಸಹಿಸೋದಿಲ್ಲ. ದಯವಿಟ್ಟು ತಾವು ಅದನ್ನು ಯಾವ ಒಂದು ಇದರೊಳಗೆ ಹೇಳಿದ್ದಾರೋ ಗೊತ್ತಿಲ್ಲ, ಅದರ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲದನ್ನೆಲ್ಲ ಮಾಡಿ ತಾವು ಇನ್ಯಾವುದೂ ಇತಿಹಾಸಕ್ಕೆ ಹೋಗಬೇಕಾದ ಅವಶ್ಯಕತೆಯೂ ಇಲ್ಲ. ಸಿದ್ದರಾಮಯ್ಯನವರಾಗಿದ್ದರೆ ಒಳ್ಳೆಯದು. ನಾವು ಸಿದ್ದರಾಮಯ್ಯನವರಾಗಿರೋದಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗೋದಿಲ್ಲ. ನಮಗೆ ಬೇರೆಯವರಂಗೆ ಅದು ಇದು ಭಾಷೆಗಳು ಗೊತ್ತಿಲ್ಲ. ಸಿದ್ದರಾಮಯ್ಯನವರಂಥವರು ದೇಶಕ್ಕಿಂತ ಯಾರೂ ನಾವು ದೊಡ್ಡವರಿಲ್ಲ. ಭಾರತ ದೇಶ, ಭಾರತೀಯರು. ಈ ದೇಶದ ಇತಿಹಾಸ, ಈ ದೇಶದ ನಡೆದು ಬಂದ ದಾರಿ ಯಾವ ರೀತಿ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಮತ್ತೊಮ್ಮೆ ಅವರು ಈ ರೀತಿಯಾದ ಭಾಷೆಗಳನ್ನು ಉಪಯೋಗ ಮಾಡೋದ್ರಿಂದ ಅಭದ್ರತೆಯ ವ್ಯವಸ್ಥೆಗೆ ನಾವು ಕೂಡ ಎಷ್ಟು ಮಟ್ಟಿಗೆ ಉತ್ತರ ಕೊಡಬೇಕಾಗ್ತದೆ ಅನ್ನೋದನ್ನ ಚಿಂತನೆ ಮಾಡಬೇಕು. ನೋಡ್ರಿ, ಒಂದು ನಿಮಿಷ ತಾಡ್ರಿ. ಯಾವ ಸಂತೋಷ್ ಲಾಡೋ ಸಿದ್ದರಾಮಯ್ಯನವರು ಎಲ್ಲವೂ ಕೂಡ ನಿಜ. ಇಷ್ಟೊಂದು ಯಾವುದೋ ಒಂದೊಂದು ಸಾರಿ ಅನಿವಾರ್ಯವಾಗಿ ಕೆಲವಾರು ವಿಚಾರಗಳಲ್ಲಿ ಆಗ್ತದೆ. ಅದಕ್ಕೆ ಹೊಣೆಗಾರರು ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶ ರೀ. ಯಾರಾದರೂ ಬಂದು ಬಟ್ಟೆ ಬಿಚ್ಚಿಸಿ ನೀನು ಯಾರು ನೋಡು ಅಂತ ಅಂದ್ಬಿಟ್ಟು ಯಾರು ಅಂತ ನೋಡಿ ಹೊಡಿತಾರೆ ಅಂತಂದರೆ ಇದಕ್ಕಿಂತ ಏನು ರೀ ನಮಗೆ ದೊಡ್ಡದು? ಯಾವ್ಯಾವುದಕ್ಕೆ ಏನೇನೋ ನೆಪ ಮಾಡಿಕೊಡೋದು ಬೇಡ. ದೇಶಕ್ಕಿಂತ ನಾವ್ಯಾರೂ ದೊಡ್ಡವರಲ್ಲ. ದಯವಿಟ್ಟು ಈ ದೇಶದಲ್ಲಿ ನಾವೆಲ್ಲ ಬದುಕಬೇಕು, ಬಾಳಬೇಕು, ಮುಂದಿನ ಪೀಳಿಗೆ ಅದೇ ರೀತಿ ಇರಬೇಕು ಅಂದಾಗ ನಮ್ಮ ಭಾವನೆಗಳು, ನಮ್ಮ ನಡವಳಿಕೆಗಳು ನಾವೇನೋ ಆಗ್ಬೋದು. ಈಗಾಗಲೇ ಅಮಿತ್ ಶಾ ಅವರು, ನಮ್ಮ ಗೃಹ ಮಂತ್ರಿಗಳು, ಸನ್ಮಾನ್ಯ ನಮ್ಮ ನಾಯಕರು ಈಗಾಗಲೇ ಅದನ್ನು ಸ್ವಲ್ಪ ಲೋಪ ಆಗಿದೆ ಅನ್ನೋದನ್ನು ಅವರೇ ಸ್ವತಃ ಭಾರತ ಸರ್ಕಾರದ ಜವಾಬ್ದಾರಿ ಸ್ಥಾನದಲ್ಲಿ ಇರೋರೇ ಒಪ್ಕೊಂಡಿರುವಾಗ ಅದನ್ನು ಬಿಟ್ಟು ಇಂಥ ಕ್ಷುಲ್ಲಕವಾದ ಭಾಷೆಗಳನ್ನು ಮಾಡಿ ಜನರಲ್ಲಿ ಒಂದು ರೀತಿ ಕ್ರೋಧ ಬರೋದಕ್ಕೆ ಅವಕಾಶ ಮಾಡೋದು ಒಳ್ಳೆಯದಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡೋ ಅಗತ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪ್ರೆಸೆಂಟ್ ಸಿಚುವೇಶನ್ಗೆ ಸಂಬಂಧಪಟ್ಟ. ಇದನ್ನು ನಿಮ್ಮ ನೋಡ್ರಿ, ಸಿದ್ದರಾಮಯ್ಯನವರು ಒಬ್ಬ ಅನುಭವಿ ರಾಜಕಾರಣಿ. ಸುಮ್ಮನೆ ಇವೆಲ್ಲ ದೇಶ ಇದ್ದರೆ ನಾವ್ಯಾರು ದೇಶಕ್ಕಿಂತ ದೊಡ್ಡವರಲ್ಲ. ಖರ್ಗೆ ಸಾಹೇಬ್ರಂಥವರೇನೆ ಯಾವ ರೀತಿ ಹೇಳಿದ್ದಾರೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅವರು ಇಷ್ಟೊಂದು ನನಗೆ ನಿರೀಕ್ಷೆ ಇರಲಿಲ್ಲ. ಇದು ಸಿದ್ದರಾಮಯ್ಯನವ್ರು ಮಾತಾಡಿದ್ದಾರೆ, ಇನ್ನೊಬ್ರು ಮಾತಾಡಿದಾರೋ ಗೊತ್ತಿಲ್ಲ ನನಗೆ. ಅನಾವಶ್ಯಕವಾಗಿ ದೇಶಕ್ಕೆ, ದೇಶದ ಮಂಡಿಗೆ, ಭಾರತ ಮಾತೆಗೆ ನಾವು ಅಪಚಾರ ಮಾಡ್ತಕ್ಕಂಥದ್ದು, ನಾವು ಎಷ್ಟೇ ದೊಡ್ಡವರಾದರೂ ಭಾರತ ಮಾತೆ ಸಹಿಸೋದಿಲ್ಲ. ದಯವಿಟ್ಟು ತಾವು ಅದನ್ನು ಯಾವ ಒಂದು ಇದರೊಳಗೆ ಹೇಳಿದ್ದಾರೋ ಗೊತ್ತಿಲ್ಲ, ಅದರ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲದನ್ನೆಲ್ಲ ಮಾಡಿ ತಾವು ಇನ್ಯಾವುದೂ ಇತಿಹಾಸಕ್ಕೆ ಹೋಗಬೇಕಾದ ಅವಶ್ಯಕತೆಯೂ ಇಲ್ಲ. ಸಿದ್ದರಾಮಯ್ಯನವರಾಗಿದ್ದರೆ ಒಳ್ಳೆಯದು. ನಾವು ಸಿದ್ದರಾಮಯ್ಯನವರಾಗಿರೋದಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗೋದಿಲ್ಲ. ನಮಗೆ ಬೇರೆಯವರಂಗೆ ಅದು ಇದು ಭಾಷೆಗಳು ಗೊತ್ತಿಲ್ಲ. ಸಿದ್ದರಾಮಯ್ಯನವರಂಥವರು ದೇಶಕ್ಕಿಂತ ಯಾರೂ ನಾವು ದೊಡ್ಡವರಿಲ್ಲ. ಭಾರತ ದೇಶ, ಭಾರತೀಯರು. ಈ ದೇಶದ ಇತಿಹಾಸ, ಈ ದೇಶದ ನಡೆದು ಬಂದ ದಾರಿ ಯಾವ ರೀತಿ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಮತ್ತೊಮ್ಮೆ ಅವರು ಈ ರೀತಿಯಾದ ಭಾಷೆಗಳನ್ನು ಉಪಯೋಗ ಮಾಡೋದ್ರಿಂದ ಅಭದ್ರತೆಯ ವ್ಯವಸ್ಥೆಗೆ ನಾವು ಕೂಡ ಎಷ್ಟು ಮಟ್ಟಿಗೆ ಉತ್ತರ ಕೊಡಬೇಕಾಗ್ತದೆ ಅನ್ನೋದನ್ನ ಚಿಂತನೆ ಮಾಡಬೇಕು. ನೋಡ್ರಿ, ಒಂದು ನಿಮಿಷ ತಾಡ್ರಿ. ಯಾವ ಸಂತೋಷ್ ಲಾಡೋ ಸಿದ್ದರಾಮಯ್ಯನವರು ಎಲ್ಲವೂ ಕೂಡ ನಿಜ. ಇಷ್ಟೊಂದು ಯಾವುದೋ ಒಂದೊಂದು ಸಾರಿ ಅನಿವಾರ್ಯವಾಗಿ ಕೆಲವಾರು ವಿಚಾರಗಳಲ್ಲಿ ಆಗ್ತದೆ. ಅದಕ್ಕೆ ಹೊಣೆಗಾರರು ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶ ರೀ. ಯಾರಾದರೂ ಬಂದು ಬಟ್ಟೆ ಬಿಚ್ಚಿಸಿ ನೀನು ಯಾರು ನೋಡು ಅಂತ ಅಂದ್ಬಿಟ್ಟು ಯಾರು ಅಂತ ನೋಡಿ ಹೊಡಿತಾರೆ ಅಂತಂದರೆ ಇದಕ್ಕಿಂತ ಏನು ರೀ ನಮಗೆ ದೊಡ್ಡದು? ಯಾವ್ಯಾವುದಕ್ಕೆ ಏನೇನೋ ನೆಪ ಮಾಡಿಕೊಡೋದು ಬೇಡ.
ದೇಶಕ್ಕೆ ನೀವು ಯಾರೂ ದೊಡ್ಡವರಲ್ಲ. ದಯವಿಟ್ಟು ಈ ದೇಶದಲ್ಲಿ ನಾವೆಲ್ಲ ಬದುಕಬೇಕು, ಬಾಳಬೇಕು, ಮುಂದಿನ ಪೀಳಿಗೆ ಅದೇ ರೀತಿ ಇರಬೇಕು ಅಂದಾಗ ನಮ್ಮ ಭಾವನೆಗಳು, ನಮ್ಮ ನಡವಳಿಕೆಗಳು ನಾವೇನೋ ಆಗ್ಬೋದು. ಈಗಾಗಲೇ ಅಮಿತ್ ಶಾ ಅವರು, ನಮ್ಮ ಗೃಹ ಮಂತ್ರಿಗಳು, ಸನ್ಮಾನ್ಯ ನಮ್ಮ ನಾಯಕರು ಈಗಾಗಲೇ ಅದನ್ನು ಸ್ವಲ್ಪ ಲೋಪ ಆಗಿದೆ ಅನ್ನೋದನ್ನು ಅವರೇ ಸ್ವತಃ ಭಾರತ ಸರ್ಕಾರದ ಜವಾಬ್ದಾರಿ ಸ್ಥಾನದಲ್ಲಿ ಇರೋರೇ ಒಪ್ಕೊಂಡಿರುವಾಗ ಅದನ್ನು ಬಿಟ್ಟು ಇಂಥ ಕ್ಷುಲ್ಲಕವಾದ ಭಾಷೆಗಳನ್ನು ಮಾಡಿ ಜನರಲ್ಲಿ ಒಂದು ರೀತಿ ಕ್ರೋಧ ಬರೋದಕ್ಕೆ ಅವಕಾಶ ಮಾಡೋದು ಒಳ್ಳೆಯದಲ್ಲ.